ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ, ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇನ್ನು ಈ ಹಿಂದಿನ ವಿಡಿಯೋದಲ್ಲಿ ಹೇಳ್ದ ಹಾಗೆ ಎಲ್ಲೋ ಹೋಗಬೇಕು ಅಂತ ಹೇಳ್ದೆ ಅಲ್ವಾ. ಇವತ್ತು ಬಂದ್ಬಿಟ್ಟು ಮಂಡೇ ವಿಡಿಯೋ ಆಗಿರುತ್ತೆ. ಇನ್ನು ನಾನು ನನ್ನ ಮಗ ಇಬ್ಬರೂ ಬೆಳಗ್ಗೆನೆ ರೆಡಿ ಆಗಿ ಹೋಗ್ತಾ ಇದ್ದೀವಿ. ಇನ್ನು ಚಿತ್ರಾನ್ನ ಮಾಡಿ ಇಟ್ಟಿದ್ದೆ. ಇನ್ನು ನನ್ನ ಮಗನಿಗೂ ಇಷ್ಟ ಮತ್ತು ನಮ್ಮವ್ರಿಗೂ ಇಷ್ಟ, ಅವರು ತಿನ್ಕೊತಾರೆ ಅಂತ ಹೇಳ್ಬಿಟ್ಟು ಚಿತ್ರಾನ್ನ ಮಾಡಿ ಇಟ್ಟು ಮತ್ತು ನಾನು ನನ್ನ ಮಗ ಇಬ್ಬರೂ ಹೋಗ್ತಾ ಇದ್ದೀವಿ. ಇನ್ನೇನು ಮಾಡೋದು ಫ್ರೆಂಡ್ಸ್, ಹೋಗೋ ಕಡೆ ಹೋಗಲೇಬೇಕಾಗತ್ತೆ. ಎಷ್ಟೇ ಬ್ಯುಸಿ ಇದ್ರೂ ಹೋಗಬೇಕು ಅನ್ನೋ ಕಡೆಗೆ ಹೋಗಲೇಬೇಕಾಗತ್ತೆ. ಮತ್ತು ಅಲ್ಲಿ ಹೋಗಿ ಎಲ್ಲನೂ ಕಾರ್ಯ ಎಲ್ಲನೂ ಮುಗಿಸ್ಕೊಂಡು ಮತ್ತು ಸಾಯಂಕಾಲ ನಾನು ನನ್ನ ಮಗ ಮನೆಗೆ ವಾಪಸ್ಸು ಬಂದುಬಿಟ್ವಿ. ಬಂದಿದ್ದಾದಮೇಲೆ ಇನ್ನು ಬಟ್ಟೆ ಸ್ಟಿಚ್ಚಿಂಗು ಮಾಮೂಲಿ. ನೋಡಿ ಫ್ರೆಂಡ್ಸ್, ಒಂದು ಬ್ಲೌಸ್ನ ಸ್ಟಿಚ್ ಮಾಡಿದೆ. ಇವಾಗ ಟೈಮ್ ಬಂದ್ಬಿಟ್ಟು 12:17 ಥರ ಆಗ್ತಾಯಿದೆ. ಯಾಕೆ ಇರೋಕ್ಕೆ ಆಗ್ತಾಯಿಲ್ಲ, ನಿದ್ದೆ ತುಂಬಾ ಹಿಡಿತಾ ಇದೆ. ಏನು ಮಾಡೋದು, ಹೋಗಿ ಮಲ್ಕೊಂಬಿಡೋಣ ಅಂತ ಹೇಳಿ ಅನ್ನಿಸ್ತೈತೆ. ನೋಡಿ, ಈ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ. ಇವಾಗ ಅದಕ್ಕೇ ಸ್ಲೀವ್ಸ್ಗೆ ಡಿಸೈನ್ ಬಂದಿತ್ತು, ಅದನ್ನು ಈ ಥರ ಸ್ಟಿಚ್ ಮಾಡಿದ್ದೀನಿ. ಮತ್ತು ಬ್ಯಾಕು ಪಾಟ್ ನೆಕ್ ಡಿಸೈನ್, ಇವ್ರಿಗೆ ಆ ಥರ ಏನೂ ಇಟ್ಟಿಲ್ವಲ್ಲ, ಅದಕ್ಕೋಸ್ಕರ ಇದನ್ನು ಇಟ್ಟಿದ್ದೀನಿ. ತುಂಬಾ ಇಷ್ಟಪಡ್ತಾರೆ ಫ್ರೆಂಡ್ಸ್, ಪಾಟ್ ನೆಕ್ ಡಿಸೈನು ಹಾಕ್ಕೊಂಡಿದ್ರೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಸ್ಟಿಚ್ ಮಾಡಿ ಕೊಡ್ತೀನಿ. ಅಂದರೆ ರಿಪೀಟೆಡ್ ಇಲ್ಲ, ಇಲ್ಲದೆ ಇರೋವರೆಗೆ ಆ ಥರ ಹೊಲಿದು ಕೊಡ್ತೀನಿ. ನೋಡಿ, ಈ ಥರ ಆಗಿದೆ. ಸಿಂಪಲ್ಲಾಗಿ ಪಾಟ್ ನೆಕ್ಗೆ ಒಂದು ಲೇಸನ್ನು ಸ್ಟಿಚ್ ಮಾಡಿ, ಮತ್ತು ಇದು ಸ್ಯಾರಿಗೇನು ಸೆರಗು ಎಲ್ಲನೂ ಸ್ಟಿಚ್ ಮಾಡಿ, ಅದು ಬೆಲ್ಟ್ಗೆ ಎಲ್ಲನೂ ಥ್ರೆಡ್ಗೆ ಫ್ಲವರ್ ಥರ ಎಲ್ಲ ಹಾಕಿ ಇಟ್ಟಿದ್ದೀನಿ. ಹೋಗಿ ಮಲ್ಕೊಂಬಿಡೋಣ ಅನಿಸುತ್ತೆ. ಏನು ಮಾಡೋದು ನೋಡಿ, ಇದು ಒಂದು ಬ್ಲೌಸ್ನ ಬಿಚ್ಚಿ ಇಟ್ಟಿದ್ದೀನಿ, ಇನ್ನು 4 ಇದ್ದಾವೆ. ಏನು ಮಾಡೋದು ಫ್ರೆಂಡ್ಸ್, ಇವಾಗ ಹೋಗಿ ಮಲ್ಕೊಂಬಿಟ್ಟು ಬೆಳಗ್ಗೆ ಬೇಗ ಎದ್ದು ಸ್ಟಿಚ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡೋಣ ಅಂತ. ನೋಡೋಣ ಏನೆಲ್ಲ ಆಗುತ್ತೆ ಅಂತ. ಹೋಗಿ ಮಲ್ಕೊಂಬಿಡ್ತೀನಿ ಫ್ರೆಂಡ್ಸ್. ಮತ್ತು ಬೆಳಗ್ಗೆ ಒಂದು 4ಗೆ 5ಗೆ ಆ ಥರ ಎಲ್ಲ ಎದ್ದು ಮತ್ತು ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ಕಣ್ಣು ತುಂಬಾ ಎಳಿತಾ ಇದೆ, ನಿದ್ದೆ ಮಾಡಬೇಕು ಅಂತ ಇದು ಬಿಡಿಸ್ತಾ ಇದ್ದೀನಿ. ತೇವ ಇದೆಯಲ್ಲ, ಹಾಕ್ಕೊಳ್ಳುತ್ತೆ ಅಂತ. ಓಕೆ ಫ್ರೆಂಡ್ಸ್, ಇವಾಗ ಹೋಗಿ ಸ್ವಲ್ಪ ಹೊತ್ತು ಮಲ್ಕೊತೀನಿ. ಬಾಯ್ ಎಲ್ಲರಿಗೂ ಗುಡ್ ನೈಟ್. ಆಗ್ತಾಯಿಲ್ಲ ಫ್ರೆಂಡ್ಸ್, ಇವಾಗ ಆ ಕಡೆ ಎಲ್ಲ ಹೋಗಿರೋದೊಂದಲ್ವ, ಸ್ಟ್ರೈನ್ ಆಗೋಗಿದೆ ಬಾಡಿ ಫುಲ್ಲು. ನಿದ್ದೆನೂ ಬರ್ತಾಯಿದೆ. ನೈಟೆಲ್ಲ ಇನ್ನೂ 3 o'clockವರೆಗೂ ಇದ್ದಿದ್ದಂಥದ್ದಲ್ಲ, ಅದಕ್ಕೋಸ್ಕರನೇ. ಏನು ಮಾಡೋದು, ಇದನ್ನು ಸ್ಟಿಚ್ ಮಾಡಿಬಿಡ್ಬೇಕಾಗಿತ್ತು. ಮತ್ತೇ ನನಗೆ ಪ್ರಾಬ್ಲಮ್ ಆಗುತ್ತೆ. ಇವರು ಬಂದ್ಬಿಟ್ಟು ಮತ್ತೆ ಕೊಟ್ಟಿದ್ದಾರೆ, ಗಂಡು ಕಡೆಯವರು, ವೈಟ್ ಸ್ಯಾರಿ, ಮುಹೂರ್ತದ ಸ್ಯಾರಿ ಮತ್ತು ಬೇರೆ ಇಬ್ಬರದು ಅಂತ. ಏನು ಮಾಡೋದು, ಮತ್ತು ಇವು ಇದ್ದಾವೆ, ಬೇರೆಯವ್ರದ್ದು ಇದ್ದಾವೆ. ನಮ್ಮ ಸ್ಟಿಚ್ ಮಾಡಿಕೊಟ್ಬಿಡು ಮತ್ತೆ ನೋಡೋಣ ಅಂತ ಹೇಳ್ತಾ ಇದ್ದಾರೆ ಅವರು ಅಂತ. ಓಕೆ ಫ್ರೆಂಡ್ಸ್, ಬನ್ನಿ, ಗುಡ್ ನೈಟ್ ಎಲ್ಲರಿಗೂ. ಮಲ್ಕೊಂಬಿಡ್ತೀನಿ ಹೋಗಿ, ಮತ್ತು ಬೆಳಗ್ಗೆ ಬೇಗ ಎದ್ಮೇಲೆ ತೋರಿಸ್ತೀನಿ. ಬನ್ನಿ. ಮತ್ತು ವಿಡಿಯೋ ಏನೂ ಮಾಡೋಕ್ಕೆ ಹೋಗಲಿಲ್ಲ ಫ್ರೆಂಡ್ಸ್. ಇದು ಬಂದ್ಬಿಟ್ಟು ಗುರುವಾರ ಶುಕ್ರವಾರದ ವಿಡಿಯೋ ಆಗಿರುತ್ತೆ. ಮಧ್ಯದಲ್ಲಿ ಮಂಗಳವಾರ ಬುಧವಾರದ ವಿಡಿಯೋ ತೆಗಿಯೋಕ್ಕಾಗಲಿಲ್ಲ, ಯಾಕಂದರೆ ಇನ್ನು ಮದುವೆ ಬಟ್ಟೆಗಳು ಎಲ್ಲ ಇದ್ವಲ್ಲ, ಫುಲ್ ಬ್ಯುಸಿ ಅವತ್ತು. ಎಲ್ಲನೂ ನನಗೆ ಬೇಡ ಬಿಡಿ ಆ ಥರ ಇತ್ತು, ಅದಕ್ಕೋಸ್ಕರ ವಿಡಿಯೋನೂ ಮಾಡ್ಕೊಳಕ್ಕಾಗಲಿಲ್ಲ. ಫೋನಲ್ಲಿ ಸ್ಟೋರೇಜ್ ಬೇರೆ ಆಗೋಗಿತ್ತು, ಅದಕ್ಕೋಸ್ಕರ ನೆಕ್ಸ್ಟು ಇದು ಶುಕ್ರವಾರದ ವಿಡಿಯೋ ಆಗಿರುತ್ತೆ. ಕುಚ್ಚು ಹಾಕೋದು ಒಂದು ಬಂದಿತ್ತು, ಅದನ್ನು ಈ ಥರ ಹಾಕಿದ್ದೆ, ಕುಚ್ಚು ಡಿಸೈನು ಸಿಂಪಲ್ ಆಗಿ. ನೋಡಿ, ಇವತ್ತು ಬ್ಲೌಸ್ನ ಸ್ಟಿಚ್ ಮಾಡಿ ಇರೋದು ತೋರಿಸ್ತಾ ಇದ್ದೀನಿ. ಯಾಕೆ ನೆಗ್ತಾ ಇದ್ದೀನಿ ಅಂದರೆ, ಈ ನಡುವೆ ಎಲ್ಲನೂ ತುಂಬ ದಿನ ಆಯಿತು ನಾನು ವಿಡಿಯೋಗಳು ಮಾಡಲ್ವಾ, ಅದಕ್ಕೋಸ್ಕರ. ಅಂದರೆ ಈ ಹಿಂದೆಲ್ಲನೂ ತುಂಬ ಬ್ಲೌಸಸ್ನೆಲ್ಲನೂ ಹೊಲ್ದಿದ್ದೀನಿ, ಎಲ್ಲ ಆಯಿತು. ಅದನ್ನು ಯಾವುದನ್ನು ವಿಡಿಯೋ ಮಾಡ್ಕೊಳ್ಳಿಲ್ಲ, ಯಾಕಂದರೆ ನನ್ನ ಫೋನಲ್ಲಿ ಸ್ಟೋರೇಜು ಜಾಸ್ತಿ ಆಗೋಗಿತ್ತು. ಇದು ಬ್ಯುಸಿನೂ, ಅಂದರೆ ಸ್ವಲ್ಪ ಎಲ್ಲ ಅರ್ಜೆಂಟಾಗಿ ಬಂದು ತೊಗೊಂಡೋಗೋ ಥರ ಇತ್ತು. ಮದುವೆ ಇತ್ತಲ್ವ, ಆ ಮದುವೆಗಳಿದ್ದು ಅಂತ ಹೇಳಿಬಿಟ್ಟು, ಅದಕ್ಕೋಸ್ಕರನೇ. ನೋಡಿ, ಇವಾಗ ಬಂದ್ಬಿಟ್ಟು ನಿನ್ನೆ ಸಾಯಂಕಾಲ ಇಷ್ಟೊತ್ತಲ್ಲಿ ಬಂದು, ಇವಾಗ ಬಂದ್ಬಿಟ್ಟು ಇನ್ನೇನು 6:37 ಆ ಥರ ಆಗ್ತಾಯಿದೆ. ನೋಡಿ,
ಇಷ್ಟೊತ್ತಲ್ಲಿ ಬಂದು ಕೊಟ್ಬಿಟ್ಟು ಹೋದ್ರು. ಇದನ್ನ ನೋಡಿ ಬೋಟ್ ನೆಕ್ ಇಟ್ಟಿದ್ದೀನಿ, ಬ್ಯಾಕ್ ಹುಕ್ಸು ನೋಡಿ, ಬ್ಯಾಕ್ ಹುಕ್ಸು, ಬೋಟ್ ನೆಕ್ಕು, ಈ ಥರ ಟ್ರಯಾಂಗಲ್ ಶೇಪು ಇದನ್ನು ಇಟ್ಟಿದ್ದೀನಿ. ಸ್ಲೀವ್ಸ್ ಅಂದರೆ ಹಾಫ್ ಬಫ್ಫು ಸ್ಲೀವ್ಸು ಈ ಥರ ಇಟ್ಟಿದ್ದೀನಿ. ಅವರು ಇದೇ ಥರನೇ ಹೇಳಿದ್ದು. ಇದೊಂದು, ಮತ್ತು ಇನ್ನೊಂದು ನೋಡಿ, ಇದು ಲಂಗ ಬ್ಲೌಸ್ಗೆ, ಹಾಫ್ ಸ್ಯಾರಿಗೆ ಈ ಥರ ಸ್ಟಿಚ್ ಮಾಡಿ ಇಟ್ಟಿದ್ದೀನಿ. ಅವುಗಳಿಗೆ ಈ ಥರ ಟ್ಯಾಗ್ಸ್ ಈ ಥರ ಕಟ್ಟಿದ್ದೀನಿ. ಇದೆಲ್ಲ ಆಯಿತು ನೋಡಿ. ಇದಕ್ಕೂ ಅಷ್ಟೇ, ಇದಕ್ಕೇನು ಅದೇ ಥರ ಇದೆ, ಆದರೆ ಇದಕ್ಕೆ ಫುಲ್ ಗೋಲ್ಡ್ ಹಾಕಿದ್ದೀನಿ, ಇದಕ್ಕೆ ಡಬಲ್ ಕಲರು ಆ ಥರ ಹಾಕಿದ್ದೀನಿ. ಈ ಥರ ಸ್ಟಿಚ್ ಮಾಡಿದ್ದಾಯಿತು. ಇನ್ನೊಂದು ಬ್ಲೌಸ್, ಸ್ಯಾರಿ ಬ್ಲೌಸ್ ಬಂದ್ಬಿಟ್ಟು ಅದರಲ್ಲಿನೇ ವರ್ಕ್ ಬಂದಿರೋಂಥದ್ದು. ಈ ಮದುವೆಗೆ ಅಂತ ಹೇಳಿದೆ ಅಲ್ವ ಸ್ಟಿಚ್ ಮಾಡಿದೆ ಅಂತ, ಅದರಲ್ಲಿ ಅಷ್ಟೇ ಫುಲ್ ಎಲ್ಲ ವರ್ಕು, 9 ಬ್ಲೌಸು ಬಂದ್ಬಿಟ್ಟು ವರ್ಕ್ ಇದೆ, ಸೇಮ್ ಇದೇ ಥರನೇ ವರ್ಕ್ ಬಂದಿದ್ದು ಮದುವೆದು. ಮತ್ತು ಇನ್ನೊಂದು ಬೇರೆದು ಅಷ್ಟೇ, ಕೆಲವೊಂದು ಅದೇ ಥರ ಸ್ಟಿಚ್ ಮಾಡೋ ಥರ ಇತ್ತು ನೋಡಿ. ಈ ಥರ ಅದಕ್ಕೇ ಬಂದಿರೋ ಅಂಥದ್ದು. ಈ ಥರ ಸ್ಟಿಚ್ ಮಾಡಿದ್ದು ಎಲ್ಲ ಆಯಿತು. ಸ್ಟಿಚ್ ಮಾಡಿ ಹುಕ್ಸ್ ಎಲ್ಲ ಹಾಕಿ ಅದಕ್ಕೆ ಟ್ಯಾಗ್ಸ್ ನೋಡಿ ಈ ಥರ ಎಲ್ಲ ಕಟ್ಟಿ ಎಲ್ಲನೂ ರೆಡಿ ಮಾಡಿ ಕವರ್ಗೆ ಇಡ್ತಾ ಇದ್ದೀನಿ. ಹಾಗೆ ಒಂದು ಕ್ಲಿಪ್ಪಿಂಗ್ನ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಂಡೆ. ತುಂಬಾ ದಿನ ಆಯಿತು ಅಂತಲೇ ಅಂದ್ಕೊಳ್ಳಿ. ಹೇಳ್ದಲ್ವ, ಈ ನಡುವೆ ಸ್ಟಿಚ್ ಮಾಡಿದ್ದಿದ್ದು ಬ್ಲೌಸಸ್ನ ಯಾವಾಗ್ಲೂ ನಾನು ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಸ್ವಲ್ಪ ಬ್ಯುಸಿ ಇದ್ದೆ. ಅದು ಬೇರೆ ನನ್ನ ಫೋನಲ್ಲಿ ಸ್ಟೋರೇಜ್ ಬೇರೆ ಆಗೋಗಿತ್ತು. ವಿಡಿಯೋ ಮಾಡಿ ಇಟ್ಕೊಂಡಿರೋದನ್ನ ನಾನು ಅಪ್ಲೋಡ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ, ಅಂದರೆ ವಾಯ್ಸ್ ಓವರ್ ಕೊಟ್ಟು ಈ ಥರ ಆಗಲಿಲ್ಲ. ಅದಕ್ಕೋಸ್ಕರ ವಿಡಿಯೋ ಎಲ್ಲನೂ ಹಾಗೆ ಉಳಿದ್ಬಿಟ್ಟಿತ್ತು. ಅದಕ್ಕೆ ಕೆಲವೊಂದೆಲ್ಲನೂ ತೊಗೊಂಡು ಹೊರಟೋಗಿದ್ದಾರೆ. ಡಿಸೈನ್ ಬ್ಲೌಸಸ್ ಸ್ಟಿಚ್ ಮಾಡಿದೆ ಅಲ್ವಾ, ಅದನ್ನೇ. ಇನ್ನು ಕೆಲವೊಂದು ಇದ್ದಾವೆ, ಅವು ಯಾವಾಗ ಬರ್ತಾರೇನೋ ನೋಡಬೇಕು. ಇವಾಗ ಇದನ್ನು ಎಲ್ಲನೂ ಎತ್ತಿ ಹೊಲ್ತಾ ಇದ್ದೀನಿ. ಅವ್ರು ಕೊಟ್ಟಿರೋದು ಒಂದು ಕವರ್ ಫ್ರೆಂಡ್ಸ್, ಏನು ಮಾಡೋದು, ಅದರಲ್ಲೇ ಇಡ್ತಾ ಇದ್ದೀನಿ. ಓಕೆ, ಬನ್ನಿ ಇವಾಗ ಮೇಲೆ ಹೋಗಿ ಅಡುಗೆ ಕೆಲಸ ಏನಾದರೂ ಮಾಡ್ಕೊಳ್ಳೋಣ. ಹಾಯ್ ಫ್ರೆಂಡ್ಸ್, ನೋಡಿ ಇವತ್ತು ಬಂದ್ಬಿಟ್ಟು ಸಂಡೇ ಆಗಿರುತ್ತೆ. ನೋಡಿ ಈ ಥರ ಬ್ಲೌಸ್ನ ಒಂದು ಸ್ಟಿಚ್ ಮಾಡಿದೆ, ಅದು ನಿಮಗೆ ಒಂದು ವಿಡಿಯೋ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಬೇಗನೆ ಬಂದಿದ್ದೀನಿ. ಇದು ಬಂದ್ಬಿಟ್ಟು ನೋಡಿ ಶೇಪು ಕೊಟ್ಟು ಮತ್ತು ಬೋಟ್ಲೇಸು ಇಟ್ಟಿರೋಂಥದ್ದು. ಮತ್ತು ಸ್ಲೀವ್ಸ್ಗೂ ಅಷ್ಟೇ ತೋರಿಸ್ತೀನಿ ಯಾವ ಥರ ಇಟ್ಟಿದ್ದೀನಿ ಅಂತ. ನೋಡಿ ಇದು ಶೇಪ್ ಎಲ್ಲನೂ ಈ ಥರ ಕೊಟ್ಟಿದ್ದೀನಿ. ಈ ಥರ ಕೊಟ್ಟು ಇದಕ್ಕೆ ಇಲ್ಲಿ ಈ ಥರ ಕೋಟ್ಲೆಟ್ ಅಲ್ಲಲ್ಲಿ ಇಟ್ಟಿದ್ದೀನಿ. ಹಾಗೆ ಸ್ಲೀವ್ಸು ನೋಡಿ ಈ ಥರ ವಿ ಶೇಪ್ ಥರ ಈ ಥರ ಕೊಟ್ಟಿದ್ದೀನಿ. ಈ ಥರ ಎರಡೂ ವಿ ಶೇಪ್ ಬರುತ್ತೆ, ಚೆನ್ನಾಗಿರುತ್ತೆ ನೋಡೋಕ್ಕೆ. ನೋಡಿ ಈ ಥರ ಇರುತ್ತೆ. ಇದು ಅಷ್ಟೇ, ಸ್ಯಾರಿ ಎಲ್ಲ ಇದೇ ಥರದ್ದಿರೋದು ಅದಕ್ಕೆ. ಮತ್ತು ಸ್ಲೀವ್ಸ್. ಹಾಯ್ ಫ್ರೆಂಡ್ಸ್, ನೋಡಿ ಇವತ್ತು ಬಂದ್ಬಿಟ್ಟು ಮಂಗಳವಾರ ಆಗಿರುತ್ತೆ. ನನ್ನ ಡ್ರೆಸ್ನ ಇಷ್ಟು ದಿನಕ್ಕೆ ನಾನು ಸ್ಟಿಚ್ ಮಾಡಿಕೊಂಡೆ. ನೋಡಿ ಇದು ಫ್ರಂಟ್ ಬಂದ್ಬಿಟ್ಟು ಈ ಥರ ಕೊಟ್ಟಿದ್ದೀನಿ.
ಈ ಥರ ಇಟ್ಟು ಇದು ಲೇಸ್ ಎಲ್ಲನೂ ನನ್ನ ಹತ್ರನೇ ಇತ್ತು, ಅದನ್ನು ಎಲ್ಲನೂ ಹಾಕಿದ್ದೆ. ನೋಡಿ ಸ್ಲೀವ್ಸ್ಗೆ ಬಂದ್ಬಿಟ್ಟು ಈ ಥರ ದೊಡ್ಡದಾಗಿ ಬಫ್ ಥರ ಇಟ್ಕೊಂಡಿದ್ದೀನಿ. ಎರಡು ಸ್ಲೀವ್ಸ್ಗೆ ಈ ಥರ ಇದೆಯಲ್ಲ ನೋಡಿ, ಈ ಥರ ಬಂದಿದೆ. ನನಗೆ ಇದು ಸ್ವಲ್ಪ ಅಗಲ ಎಲ್ಲನೂ ಸ್ವಲ್ಪ ಜಾಸ್ತಿನೇ ಇರಬೇಕು, ಅದಕ್ಕೆ ಇದು ಸ್ವಲ್ಪ ಅಗಲ ಇಟ್ಕೊಂಡಿದ್ದೀನಿ. ಅಂದರೆ ಕೂತ್ಕೊಂಡಾಗ ಎಲ್ಲನೂ ಬಟ್ಟೆ ಎಲ್ಲನೂ ಇರೋ ಥರ. ಇವಾಗ ಸ್ವಲ್ಪ ಈ ಶೇಪ್ಗೆ ಇದನ್ನು ಕಟ್ ಮಾಡ್ಕೊಂಬಿಟ್ರೆ ನಾವು ಕೂತ್ಕೊಂಡಾಗ ಅದು ನಮಗೆ ಸಾಲೋದಿಲ್ಲ. ಆ ಕಡೆ ಈ ಕಡೆ ನನಗೆ ಅನ್ಕಂಫರ್ಟ್ ಆಗುತ್ತೆ, ಬೇರೆಯವ್ರಿಗೆ ಏನೋ ಗೊತ್ತಿಲ್ಲ ಆ ಥರ. ನೋಡಿ ಇಲ್ಲಿ ಕೆಳಗಡೆನೂ ಅಷ್ಟೇ ಪ್ಯಾಂಟ್ ಪೀಸದು ಬಟ್ಟೆ ಇಲ್ಲಿ ಈ ಥರ ಕೊಟ್ಟಿದ್ದೀನಿ. ಇಷ್ಟು ಸಾಕು ಅಂತ ಅನ್ನಿಸ್ತಾ ಇದೆ. ನೋಡಿ ಇದು ಒಂಥರ ಸ್ಟಾರ್ ನೆಕ್ ಥರನೂ ಇದೆ, ಒಂಥರ ಸ್ಕ್ವಯರ್ ಶೇಪ್ ಥರನೂ ಇದೆ. ಎಷ್ಟು ಸಾಕು. ಇನ್ನು ಇದ್ದಾವೆ ಸ್ಟಿಚ್ ಮಾಡ್ಕೊಳ್ಳೋವು, ಎಲ್ಲೋ ಹೋಗೋದಿದೆ, ಅದಕ್ಕೋಸ್ಕರ ಅಲ್ಲಿಗೆ ಅಂತ ಹೇಳ್ಬಿಟ್ಟು ಎಲ್ಲ ಇನ್ನೇನು ನಾಳೆ ಬೆಳಿಗ್ಗೆ ಎಲ್ಲನೂ ಹೋಗಬೇಕು. ಎಲ್ಲಿಗೆ ಹೋಗ್ತೀನಿ ಏನು ಹೇಗೆ ಅಂತ ಹೇಳ್ಬಿಟ್ಟು ಇನ್ನು ನಿಮ್ಮ ಜೊತೆ ಎಲ್ಲನೂ ಶೇರ್ ಮಾಡ್ಕೊತೀನಲ್ವ, ನೋಡಬೇಕು ಏನೆಲ್ಲ ಆಗತ್ತೆ ಏನು ಅಂತ ಹೇಳ್ಬಿಟ್ಟು. ಇದು ಬಂದ್ಬಿಟ್ಟು ಈ ಥರ ಇದೆ. ಇದು ಮೀಶೋನಲ್ಲಿ ಮೆಟೀರಿಯಲ್ ತೊಗೊಂಡಿದ್ದು ತುಂಬಾ ದಿನಗಳಾಯಿತು ಅಂತ ಹೇಳ್ಬೋದು, ಹತ್ರ ವರ್ಷ ಆಗೋಗ್ತೈತೆ. ಆವಾಗ ತೊಗೊಂಡಿರೋಂಥದ್ದು ಇವಾಗ ಸ್ಟಿಚ್ ಮಾಡಿದ್ದೀನಿ. ಹಾಗೆ ಪ್ಯಾಂಟನ್ನು ಅಷ್ಟೇ ಸ್ಟಿಚ್ ಮಾಡಿದ್ದೀನಿ. ಇನ್ನೂ 2 ಇದ್ದಾವೆ ಕಟ್ ಮಾಡಿರೋಂಥವು. ನೋಡಿ ಇನ್ನೂ 2 ಇದ್ದಾವೆ ಕಟ್ ಮಾಡಿರೋಂಥವು. ಇದನ್ನು ನಾನು ಸ್ಟಿಚ್ ಮಾಡಬೇಕು, ಮಾಡೋಣ. ಮತ್ತು ಎಲ್ಲ ಬಿಚ್ಚಿಟ್ಟಿದ್ದೀನ, ಅದು ಕಿತ್ತಾಕ್ತಾ ಇದ್ದೀನಿ ಹೆಂಗಂದ್ರೆ ಹಂಗೆ. ಇನ್ನೂ ಒಂದು ಇದೂ ಅಷ್ಟೇ ಮೊನ್ನೆ ತೋರಿಸ್ದೆ ಅಲ್ವಾ, ಇದು ಮಿಡಿ ಟೈಪು ಪ್ಲಾಜಾ ಆ ಥರ ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತೋರಿಸ್ದೆ ಅಲ್ವಾ, ಅದು. ಮತ್ತು ಇದಕ್ಕೆ ಪ್ಯಾಂಟು ಬಂದ್ಬಿಟ್ಟು ಇದು ನೈಟಲ್ಲಿ ಸ್ಟಿಚ್ ಮಾಡಿದೆ ಪ್ಯಾಂಟ್ನ. ಇದನ್ನು ಸ್ಟಿಚ್ ಮಾಡಬೇಕಾಗಿತ್ತು, ಅದು ತುಂಬ ದಿನ ಆಯಿತು. ನಾನು ಬಟ್ಟೆ ಕಟ್ ಮಾಡಿದ್ದೀನಿ ಅಂದ್ಕೊಂಡ್ರೆ ಡ್ರೆಸ್ ಕಟ್ ಮಾಡಿದ್ದೀನಿ, ಲೈನಿಂಗ್ನ ಕಟ್ ಮಾಡಿಲ್ಲ, ಅದಕ್ಕೋಸ್ಕರ ಅದು ಹಾಗೆ ಇದ್ದೋಯ್ತು. ಸರಿ ಅಂತೇಳ್ಬಿಟ್ಟು ಇದು ಪ್ಯಾಂಟ್ ಮಾತ್ರ ಸ್ಟಿಚ್ ಮಾಡಿ, ನನಗೆ ಈ ಥರ ಫ್ರೀಯಾಗಿ ಇದೇ ಥರನೇ ಇರಬೇಕು, ಲೂಸಾಗಿ ಲೂಸಾಗಿಯೇ ಇರಬೇಕು. ನನಗೆ ತುಂಬಾ ಟೈಟಾಗಿ ಹಾಕ್ಕೊಳ್ಳೋಕ್ಕೆ ನನಗೆ ಇಷ್ಟ ಆಗೋದಿಲ್ಲ, ಅದಕ್ಕೆ ಈ ಥರ ಇದನ್ನು ಸ್ಟಿಚ್ ಮಾಡಿದ್ದೀನಿ. ಇದು ಒಂದು ಇದಕ್ಕೆ ವೇಲೂ ಬಂದಿದೆ, ವೇಲು ಇದೆ ನೋಡಿ. ಇದು ಒಂದು ಈಗ ಹಾಕ್ಕೊಂಡಾಗೂ ತೋರಿಸ್ತೀನಿ. ಇಷ್ಟು ಆಯಿತು. ಇನ್ನೂ ಒಂದು ಇದೆ, ಅದನ್ನು ಸ್ಟಿಚ್ ಮಾಡಬೇಕು ನೋಡಿ. ಇದು ಇನ್ನೂ ಇದ್ದಾವೆ ಈ 3 ಇವಾಗ ಒಂದು ಆಯಿತಾ, ಇದೊಂದು ಇನ್ನೊಂದು 2 ಸ್ಟಿಚ್ ಮಾಡಬೇಕು. ಹಾಗೆ ಮನೆಗಳಲ್ಲಿ ಕೆಲಸನೂ ಇದೆ ಜಾಸ್ತಿನೇ. ನೆನ್ನೆ ಎಲ್ಲನೂ ನನ್ನ ಬಟ್ಟೆ ಎಲ್ಲನೂ ಒಗ್ದಾಕ್ಕೊಂಡು ಎಲ್ಲನೂ ಆಯಿತು, ಸ್ವಲ್ಪ ದೊಡ್ಡದಾಗಿ ಕೆಲಸ ಎಲ್ಲನೂ ಇನ್ನೂ ಇದೆ. ಬನ್ನಿ ಹಾಗೆ ಮಾಡೋಣ. ಕಾಲು ಬರ್ತಾ ಇದೆ, ಏನೆಲ್ಲ ಆಗುತ್ತೆ ಏನು ಅಂತ ಹಾಗೆ ತೋರಿಸ್ತೀನಿ, ನೋಡ್ತಾ ಇರಿ. ನೋಡಿ ಫ್ರೆಂಡ್ಸ್, ನನ್ನ ಡ್ರೆಸ್ಸನ್ನ ಸ್ಟಿಚ್ ಮಾಡ್ತಾ ಇದ್ದೆ ಅಲ್ವಾ, ಮತ್ತು ಇನ್ನು ಅದು ಒಂದು ಡ್ರೆಸ್ ಆಗೋಯ್ತು, ಮತ್ತು ಇನ್ನೊಂದು ಡ್ರೆಸ್ಸನ್ನ ಸ್ಟಿಚ್ ಮಾಡ್ತಾ ಇದ್ದೆ. ಈ ಡ್ರೆಸ್ನ ಪ್ಯಾಂಟು ಒಂದು ಸ್ಟಿಚ್ ಮಾಡಿದ್ದಾಯಿತು. ಟಾಪ್ ಸ್ಟಿಚ್ ಮಾಡೋಣ ಅನ್ನೋಷ್ಟರೊಳಗೆ ಅವರು ನೋಡಿ ಇದು ಪ್ಯಾಂಟು ಸ್ಟಿಚಿಂಗ್ ಎಲ್ಲ ಆಯಿತು. ಮತ್ತು ಅವರು ಬಂದ್ಬಿಟ್ಟು ಬೇರೆಯವರು ಮೊನ್ನೆ ಸ್ವಲ್ಪ ಅಟ್ಯಾಚ್ ಮಾಡಿದ್ದ, ಅಂದ್ರೆ ಏನೂ ಇಲ್ಲ, ಸುಮ್ಮನೆ ಬೆಲ್ಟ್, ಈ ಕ್ರಾಸ್ ಬೆಲ್ಟ್ ಮಾತ್ರ ಸ್ಟಿಚ್ ಮಾಡಿ ಆ ಥರ ಇಟ್ಟಿದ್ದಿದ್ದು ಅಷ್ಟೇ. ಅವತ್ತು ಸ್ಟಿಚ್ ಮಾಡಲಿಲ್ಲ, ಇನ್ನು ಅವ್ರು ಬರಲಿಲ್ಲ ಅಂತೇಳ್ಬಿಟ್ಟು ಇವಾಗ ಬಂದು ಕೇಳಿದ್ರು. ಮತ್ತು ಅವರು ಅರ್ಧ ಗಂಟೆಯಲ್ಲಿ ಸ್ಟಿಚ್ ಮಾಡಿ ಇಟ್ಟಿರಿ, ಬರ್ತೀನಿ ಅಂತ ಹೋದ್ರು. ಸರಿ ಅಮೌಂಟ್ ತೊಗೊಂಬನ್ನಿ, ಮೊನ್ನೆ ಎಲ್ಲ ಒಟ್ಟು ಮೇಲೆ ಹೇಳಿದರೆ ಮೊನ್ನೆ ಕಡಿಮೆ ಕೊಟ್ಟಿದ್ರು, ಉಳಿದಿದ್ದನ್ನ ತೊಗೊಂಬನ್ನಿ ಅಂತ ಹೇಳಿದ್ರೆ ಅವ್ಯಾವೋ ಬ್ಲೌಸಸ್ ಇದ್ದಾವಂತೆ, ಅವು ಸ್ಟಿಚ್ ಮಾಡಿದ್ಮೇಲೆ ಇವು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್. ನಾನು ಹೇಳಿದೆ ಇಲ್ಲಪ್ಪ, ನಾನೆಲ್ಲೋ ಹೋಗಬೇಕು, ಕೊಡಬೇಕು ಅಮೌಂಟ್ ಅಂತ, ಅದೇನೇ ಹೇಳ್ತಾ ಇದ್ದಾರೆ. ಆ ಬ್ಲೌಸ್ ಎತ್ಕೊಂಡು ಹೋದಾಗ ಕೊಡ್ತೀವಿ, ಅವು ಎತ್ಕೊಂಡು ಹೋಗಿ ಕೊಡ್ತೀವಿ. ಇದು ಮಾತ್ರ ಆರ್ಡ್ರ್ ಹಾಕ್ಬಿಟ್ಟು ಹೋಗ್ತಾರೆ, ನಾವು ಅರ್ಧ ಗಂಟೆಯಲ್ಲಿ ಬರ್ತೀವಿ ಕೊಡಬೇಕು ಅಂತ. ಅದಕ್ಕೆ ನಾನು ಬಟ್ಟೆ ಎಲ್ಲ ಹಾಗೆ ಇಟ್ಟು, ಮತ್ತು ಕೆಲಸ ಎಲ್ಲ ಎಷ್ಟಿದೆಯೋ ಮನೆಯಲ್ಲಿ, ನಾಳೆ ಹೋಗೋಕ್ಕೆ ಏನಾದರೂ ಮಾಡ್ಕೋಬೇಕು ಆ ಥರ ಎಲ್ಲನೂ ನೋಡಿ. ಈ ಥರ ಮೊದಲೇ ಇದಕ್ಕೇ ಅವರು ಅದಕ್ಕೆ ಕೊಡೋಕ್ಕೇನೋ ಅಮೌಂಟು ಹಾಗೆ ಹೀಗೆ ಇದು ಮಾಡ್ತಾಯಿದ್ರಲ್ಲ, ಅದಕ್ಕೆ ಸ್ವಲ್ಪ ಸಿಂಪಲ್ಲು ಆದರೂ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ನೋಡಿ ಈ ಥರ ಬಂದಿದೆ. ಇದು ಬಟ್ಟೆಯಿಂದನೇ ಈ ಥರ ಮಾಡಿ, ಮತ್ತು ಅದ್ರ ಮಧ್ಯದಲ್ಲಿ ಈ ಥರ ಬೀಡ್ಸ್ನ ಹಾಕಿದ್ದೀನಿ, ಸಣ್ಣ ಸಣ್ಣ ಬೀಡ್ಸು. ಇದು ಚೆನ್ನಾಗಿರುತ್ತೆ. ಇದನ್ನು ಅಷ್ಟೇ ಫೋಟೋ ಯಾವ ಥರ ಅಂತ ಹೇಳಿ ಹಾಕ್ತೀನಿ,
ನೋಡಿ ಇದು ಸಿಂಪಲ್ಲಾಗಿ ಈ ಥರ ಟ್ಯಾಗ್ಸ್ ಎಲ್ಲ ಇಟ್ಟು ಇದು ಮಾಡಿದ್ದೀನಿ. ಫಾಲ್ಸ್ ಮನೆಯೇ ಸ್ಯಾರಿಗೆ ಹೊಲಿದು ಇಟ್ಬಿಟ್ಟಿದ್ದೆ. ಇವಾಗ ಹುಕ್ಸ್ ಹಾಕಿ ಈ ಬೀಡ್ಸ್ ಹಾಕಿ ಅಲ್ಲಿ ಇಡ್ತೀನಿ. ಎಷ್ಟೊತ್ತಿಗೆ ಬರ್ತಾರೋ ಏನೋ ನೋಡಬೇಕು. ಇವಾಗ ನನ್ನ ಡ್ರೆಸ್ನ ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ ಇದು ಈ ಥರ ಇದೆ. ಈ ಥರದ್ದು ನನಗಿಷ್ಟ ಫ್ರೆಂಡ್ಸ್, ಚೆನ್ನಾಗಿರುತ್ತೆ ನೋಡೋಕ್ಕೆ. ಇನ್ನೊಂದು ಗೋಲ್ಡ್ ಕಲರ್ ಅಲ್ಲ, ಬ್ರೌನ್ ಕಲರ್ ಒಂದಿದೆ ಅಲ್ವಾ, ಲೈಟ್ ಕಲರ್, ಅದು ಮತ್ತು ಇದೊಂದು ತಗೊಂಡೆ ಇರಲಿ ಅಂತ ಹೇಳ್ಬಿಟ್ಟು. ಅದು ಮೊದಲು ತಗೊಂಡಿದ್ದು ತುಂಬಾ ವರ್ಷ ಆಯಿತು ಅದನ್ನು ತಗೊಂಡು. ಅದ್ರ ಜೊತೆಗೆ ಇದು ಇರಲಿ ಅಂತ ಇಲ್ಲಿ ತೊಗೊಂಡಿದ್ದೀನಿ. ಯಾವಾಗಾದರೂ ಈ ಥರ ಊರಿಗೆ ಆ ಥರ ಈ ಥರ ಹೋಗಿ ಬರೋವಾಗ ಹಾಕ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ಬನ್ನಿ ಸ್ಟಿಚ್ ಮಾಡೋಣ. ಮೇಲೆ ಕೆಲಸ ಎಲ್ಲ ಹಾಗೆ ಇದೆ. ಐಬ್ರೋ ಮಾಡ್ಕೋಬೇಕು ಮತ್ತು ಅಡುಗೆ ನಾಳೆಗೆಲ್ಲನೂ ಸ್ವಲ್ಪ ಅರೇಂಜ್ಮೆಂಟ್ ಎಲ್ಲ ಮಾಡ್ಕೋಬೇಕು. ಏನೇನು ಮಾಡೋದು ಏನೋ. ಇವಾಗೇನೋ ಮಿಷಿನ್ ಮೇಲೇ ಕೂತ್ಕೊಂಡಿದ್ದೀನಿ ಈ ಥರ. ಓಕೆ, ಡಿಸೈನ್ ನೋಡಿದ್ರಲ್ಲ, ಆ ಥರ ಸ್ಟಿಚ್ ಮಾಡಿದೆ. ಫೋಟೋನು ಅಂದರೆ ವಿಡಿಯೋ ಬ್ಯಾಕ್ ಕ್ಯಾಮ್ರೆಯಿಂದ ವಿಡಿಯೋನ ಅಂದರೆ ಬ್ಲೌಸ್ನ ಸೆಟ್ ಮಾಡಿ ವಿಡಿಯೋನೂ ತೋರಿಸ್ತೀನಿ ಯಾವ ಥರ ಇತ್ತು ಏನು ಹೇಗೆ ಅಂತೇಳ್ಬಿಟ್ಟು. ಹಾಗೆ ನೋಡ್ತಾ ನೋಡಿ, ಬ್ಲೌಸ್ ಡಿಸೈನ್ ಬಂದ್ಬಿಟ್ಟು ಈ ಥರ ಇದೆ. ಇನ್ನೇನು ಅವರು ಬಂದ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಫೋನ್ ಮಾಡಿ ಇನ್ನೇನು ಬರ್ತಾರೆ ಅಂತ ಹೇಳ್ಬಿಟ್ಟು ನಾನು ಬೇಗ ರೆಡಿ ಮಾಡಿದೆ. ನನ್ನ ಡ್ರೆಸ್ಸನ್ನು ಸ್ಟಿಚ್ ಮಾಡೋದನ್ನು ಪಕ್ಕಕ್ಕಿಟ್ಟು ಇದುವರೆಗೂ ಇವಾಗ ವಿಡಿಯೋ ಹಾಕ್ತೀನಿ, ಅಲ್ಲಿವರೆಗೂ ಅವರು ತಗೊಂಬಂದೋಕ್ಕೆ ಬಂದಿಲ್ಲ. ನಾನು ಇಲ್ಲದೆ ಇರೋವಾಗ ಫೋನ್ ಮಾಡ್ತಾರೆ ಇದ್ದೀರಾ ಅಂತ ಹೇಳ್ಬಿಟ್ಟು. ಆ ಥರ ಆಗಿ ಬ್ಲೌಸ್ ಇನ್ನೂ ಮನೆಯಲ್ಲೇ ಇದೆ. ಓಕೆ ಫ್ರೆಂಡ್ಸ್, ಇನ್ನು ನನ್ನ ಡ್ರೆಸ್ಸನ್ನು ಸ್ಟಿಚ್ ಮಾಡಿದೆ. ಮತ್ತು ಎಲ್ಲಿಗೋ ಹೋಗಬೇಕು ಅಂತ ಹೇಳಿದೆ ಅಲ್ವಾ, ಅಲ್ಲಿಗೂ ಅಷ್ಟೇ ಹೋಗೋಕ್ಕೆ ಎಲ್ಲ ಪ್ರಿಪ್ರೇಷನ್ನು ಆ ಥರ ತುಂಬಾ ಕೆಲಸಗಳಿದ್ವು. ಅವೇನು ವಿಡಿಯೋ ಮಾಡಲಿಲ್ಲ. ಎಲ್ಲಿಗೆ ಹೋಗಿದ್ದಿದ್ದು ಏನು ಹೇಗೆ ಅಂತ ಹೇಳ್ಬಿಟ್ಟು ಇನ್ನು ನೆಕ್ಸ್ಟ್ ಬರೋ ವಿಡಿಯೋಗಳಲ್ಲಿ ಹಾಕ್ತೀನಿ. ಕೆಲವು ಜನ ತುಂಬ ತಿಳಿದಿರೋರು ತುಂಬಾ ವೆಯ್ಟ್ ಮಾಡ್ತಾ ಇರ್ಬೋದು. ನನ್ನ ಮಗ ಅಂತೂ ಮಮ್ಮಿ ಆ ವಿಡಿಯೋ ಹಾಕೋ ಮಮ್ಮಿ, ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದಾರೆ, ನನ್ನನ್ನೆಲ್ಲ ಕೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನನ್ನ ಮಗ ಕೇಳ್ತಾನೇ ಇದ್ದಾನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ.